ಖಂಡಿತ ರಾಜ್ಯ ಸರ್ಕಾರ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು JDS ಶಾಸಕರು ಇರ್ಬೋದು, BJP ಶಾಸಕರು ಇರ್ಬೋದು, ನಾವು ಎಲ್ಲಿನೂ ಹೇಳಲಿಕ್ಕೆ ಹೋಗಿಲ್ಲ. ಈ ಸರ್ಕಾರ ಪುಕ್ಕಟ್ಟೆ ನೆಪದಲ್ಲಿ ನಮಗೆ ಗ್ಯಾರಂಟಿ ನೆಪದಲ್ಲಿ ಎಲ್ಲಿ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಮ ಗುಲ್ಬರ್ಗ ಶಾಸಕರು ಹೇಳಿದರು, ಮತ್ತೆ ಬೇರೆ ಬೇರೆ ಶಾಸಕರು ಹೇಳಿದರು, ಬಿಜಾಪುರ ಶಾಸಕರು ಹೇಳಿದರು, ಬಾಗಲಕೋಟೆ ಶಾಸಕರು ಹೇಳಿದರು. ನಿಮ್ಮ ಶಾಸಕರು ಹೇಳಿದ್ದು, ನಾವು ಹೇಳಿದ್ದಲ್ಲ. ಕಾಂಗ್ರೆಸ್ ಶಾಸಕರೇ ನೀವು ಡೆವಲಪ್ಮೆಂಟಿಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ನಮ್ಮ ತೀರ್ಮಾನಗಳನ್ನು ನಾವು ತಗೊಳ್ಬೇಕಾಗತ್ತೆ ಅಂತ ಕಾಂಗ್ರೆಸ್ ಶಾಸಕರು ಹೇಳಿರೋದು. ನಂತರ ಇವರು ಒಂದು ಸಭೆ ಮಾಡಿ ನೀವು MP ಎಲೆಕ್ಷನ್ ಆಗೋವರೆಗೂ ಎಲ್ಲಿ ಮಾತನಾಡ್ಲಿಕ್ಕೆ ಹೋಗಬೇಡಿ ಅಂತ ಅವ್ರಿಗೆ ಸಮಾಧಾನ ಮಾಡಿದ್ದಾರೆ. MP ಎಲೆಕ್ಷನ್ ಆದ್ಮೇಲೆ ಏನು ಉತ್ತರ ಕೊಡೋರು ಅವರು ಸರ್ಕಾರ? ನಂತರ ಅಧಿಕಾರಿಗಳಿಗೆ ಹೇಳ್ತಾರೆ, ಕಮಿಟಿ ಮೀಟಿಂಗ್ ಒಳಗಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ಶಾಸಕರು ಒಳಗೊಂಡಂತೆ ಒಂದು ಕಮಿಟಿ ಇರ್ತಾವೆ. ಆ ಕಮಿಟಿನಲ್ಲಿ ಅಧಿಕಾರಿಗಳು, ಫೈನಾನ್ಸ್ ಸೆಕ್ರೆಟರಿ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ, ಆ ಇಲಾಖೆಗೆ ಸಂಬಂಧಪಟ್ಟಂಗೆ ದಯಮಾಡಿ ಗ್ರಾಂಟ್ ವಿಚಾರ ಆಗಲಿ ಇನ್ನೊಂದಾಗಲಿ, ನಮ್ಮ ಖಜಾನೆ ಖಾಲಿ ಇದೆ ಸರ್, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಹಿಂಗಿದೆ, MP ಚುನಾವಣೆ ಆಗೋವರೆಗೂ ಇದನ್ನು ಹಾಗೆ ಮುಚ್ಕೊಂಡು ಹಂಗೆ ಇರಲಿ, ಇಲ್ಲಂತ ಹೇಳಿದರೆ ಬಯಲಿಗೆ ಹಾಕಿದರೆ ಮತ್ತೆ ನಮ್ಮ ಶಾಸಕರು ಕಿತ್ಕೊಂಡು ಹೊರಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಅದನ್ನು ಮುಚ್ಚಿಟ್ಟವ್ರೆ. ಅರ್ಥ ಆಯ್ತಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.